ಶ್ರೀಮಠದ ಆಶೀರ್ವಾದ ಅವ್ರಿಗೆ ಇರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ. ಆ ರಾಜ್ಯ ಒಂದು ಆಳ್ತಕ್ಕಂಥ ಹಿಂದಿನ ಕಾಲದಲ್ಲಿ ರಾಜ ಬಹಳ ಸೌಹಾರ್ದತೆಯಿಂದ ರೈತರನ್ನ, ರಾಜಕೀಯ ಮುತ್ಸದ್ದಿಗಳನ್ನ, ವ್ಯವಹಾರಿಕವಾಗಿರ್ತಕ್ಕಂಥ ಸೈನಿಕರಿಗೆ ಎಲ್ಲ ಸೌಹೃದಯದಿಂದ ಏನು ಸೇವೆ ಮಾಡ್ತಿದ್ರು, ಮುಂದೆ ಆ ಶಕ್ತಿ ಸಾಮರ್ಥ್ಯ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸ್ತಾ ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಮಾಜದ ಸೇವಕರಾಗಿ ಅವರು ಬಾಳ ಬದುಕು ಬಂಗಾರವಾಗಲಿ ಅಂತ ಹರಿಸ್ತಾ ಇದ್ದೀವಿ. ಎರಡು ಮಾತಿಗೆ ವಿರಾಮ ಕೊಡುತ್ತೀವಿ. ಶುಭಂಭಯ. ಅದು ಸಮಯದ ಅವಕಾಶ ನಾವು ಹೇಳಕ್ಕಾಗಂಗಿಲ್ಲ. ಅಲ್ಲಿ ಇರ್ತಕ್ಕಂಥ ಅವರವರ ವ್ಯವಹಾರದಲ್ಲಿ ಇರ್ತಕ್ಕಂಥ ಅವರವರ ಮನಸ್ಸಿನ ನೆಮ್ಮದಿಯನ್ನು ತಂದುಕೊಂಡಾದ್ಮೇಲಿಂದ ನಿಮ್ಗೆ ಅದಕ್ಕೆ ಹೇಳಿದ್ ನಾನು, ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ನಾನು ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಶುಭಗಳಿಗೆ ಅಂದ್ರೆ ಆಶೀರ್ವಾದ ಜನ ದಿನ ನಾವು ಹೇಳಕ್ ಆಗಂಗಿಲ್ಲ. ಈಗ ಏನಾಗೈತಿ ಅಂದ್ರೆ ಛತ್ರ ಶಿಕಾಗ ಮದುವೆ ಆಗು, ಡಾಕ್ಟರ್ ಶಿಕಾಗ ಡೆಲಿವರಿ ಮಾಡಿಸ್ಕೊ ಅಂತಾರೆ. ಆ ಪರಿಸ್ಥಿತಿ ಬಂದಾಗ ಮನುಷ್ಯನ ಮನುಕೂಲ ಸ್ಥಿರವಿಲ್ಲ. ಮನುಷ್ಯನ ಬುದ್ಧಿ ಸ್ಥಿರ ಇದ್ರೆ ಅದಕ್ಕೆನ್ನೂ ಹೇಳ್ಬಹುದು. ಶಾಸ್ತ್ರ ಮತ್ತು ಶಸ್ತ್ರ ನಿಕಟವಾದ ಸಂಬಂಧ ಐತಿ. ಶಾಸ್ತ್ರ ಅನ್ನೋದು ಜನ್ಮಾಂತರಿಯ ಪ್ರಾರಬ್ಧ ದೋಷ ಕಳಿತಕ್ಕಂಥದ್ದು. ಶಸ್ತ್ರ ಅನ್ನೋದು ಹೊಡೆದಾಡು, ಕಡದಾಡು, ಬಡದಾಡು ಅಂತಕ್ಕಂಥದ್ದು ಇರ್ತತಿ. ಶಾಸ್ತ್ರ ಸಮ್ಮತ ಪರಿಪೂರ್ಣವಾಗಿರ್ತಕ್ಕಂಥ ಶ್ರೀಮಠದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಧರ್ಮದ ಧ್ವಜವನ್ನು ಅವ್ರ ಕೈಯ ಕೊಟ್ಟಿದ್ದೀವಿ. ಆ ಒಂದು ಕ್ಷೇತ್ರದಲ್ಲಿ ಅವನು ಸಾಧಕನಾಗಿದ್ದಾನ. ಮುಂದಿನ ದಿನಗಳಲ್ಲಿ ಒಳ್ಳೆದನ್ನ ಆಗಲಿ ಅಂತ ಹರಿಸ್ತಾ ಇದ್ದೀವಿ. ಆ ಸಮಯ ನಾವು ನೀವು ಕಾದ್ ನೋಡೋಣ. ಸಮಯ ತಕ್ಕಂತೆ ನಿಮ್ಮ ಸೇವೆ ಎಲ್ಲ ಪ್ರತಿನಿಧಿಗಳೊಳಗಡೆ ದೊರಕಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಶಿವಂಭಯ ಇರುತ್ತೆ. ಏನಂತಾರ, ಮಾಡಿದ್ದಕ್ಕೆ ಮನವೇ ಸಾಕ್ಷಿ, ತೋಡಿದ್ದಕ್ಕೆ ಜಲವೇ ಸಾಕ್ಷಿ ಅಂತಾರೆ. ಹೌದಾ? ಸ್ಥಾನಮಾನ ಕುತ್ಕೊಂಡ ಮೇಲೆ ಏನ್ ಹೇಳಿದೀವಿ ನಾವು? ರಾಜ ಪ್ರತ್ಯಕ್ಷ ದೇವತಾ. ಅವನಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಒಂದು ಧ್ವಜವನ್ನು ಕೊಟ್ಟಿದ್ದೀವಿ. ಮನುಕುಲಕ್ಕೆ ಒಳ್ಳೆತನ ಮಾಡುವಂತ ಸದ್ಬುದ್ಧಿಯನ್ನ ಶ್ರೀಮಠದ ಆಶೀರ್ವಾದ ಅವರಿಗೆ ದಯಪಾಲಿಸಿದೀವಿ. 2 ವರ್ಷ ಆಗ್ಬಹುದು, 10 ವರ್ಷ ಆಗ್ಬಹುದು, ಜಯಶೀಲರಾಗ್ಲಿ ಅಂತ ಆಶೀರ್ವಾದ ಮಾಡ್ತೀವಿ. ಪುನಃ ಇಟೀಟ ಮಾಡುವಂತ ಹೇಳಕ್ ಆಗಂಗಿಲ್ಲ. ಯಾವತ್ತು ಗುರು ಆಶೀರ್ವಾದ ಏನಂತೇಳಿ ಆಯುಷ್ಯ, ಆರೋಗ್ಯ, ಸಂಪತ್ತು ದೊರಕಲಿ ಅಂತ ಆಶೀರ್ವಾದ ಮಾಡ್ತೀವಿ. ಅವನು ಬದುಕಿರುವವರೆಗೂ ಮಾನವ ಧರ್ಮದ ಧ್ವಜ ಹಿಡಿಲಿ, ಮನುಕುಲಕ್ಕೆಲ್ಲ ಒಳ್ಳೆದನ್ನ ಸಾಧಿಸ್ಲಿ ಅಂತಕ್ಕಂಥ ಆಶೀರ್ವಾದ ಶ್ರೀಮಠದಿಂದ ನಾವು ಮಾಡಿದ್ದೀವಿ. ಮುಂದೆ ಅವರಿಗೆ ಒಳಿತಾಗ್ಲಿ. ಅದು ಇನ್ನೂ ಗೊತ್ತಿಲ್ಲ, ಏನು ಸೂಚನೆ ಕೊಟ್ಟಿಲ್ಲ. ಅಲ್ಲಿ ಅವರವರ ವ್ಯವಹಾರ ಪರಿಪೂರ್ಣ ಆದ್ಮೇಲಿಂದ ಅವ್ರು ಇಷ್ಟಾರ್ಥದಂತೆ ಬರ್ತಾರ, ಶ್ರೀಮಠದ ಆಶೀರ್ವಾದ ಪಡಿತಾರ. ಇದೇನು ಯಥಾ ಪ್ರಕಾರ ನಾವು ಮಾಡ್ತಕ್ಕಂಥ ಧರ್ಮ ಐತದು. ಈಗ ನೀನು ಬರ್ತೀಯ, ನಿನಗೂ ಮಾಡ್ಬೇಕು, ಅವ್ರಿಗೂ ಮಾಡ್ಬೇಕು. ಸರ್ವೇ ಜನ ಸುಖಿನೋ ಭವಂತು. ನಮ್ಮಲ್ಲಿ ಜಾತಿ ಮತ ಭಿನ್ನ ಅಭಿಪ್ರಾಯ ನಮ್ಮ ಶ್ರೀಮಠದಲ್ಲಿ ಇಲ್ಲ. ಎಲ್ಲರೂ ಯಾರೇ ಬಂದ್ರು ತಥಾಸ್ತು. ಒಳ್ಳೆಯದನ್ನ ನಾವು ಸಂಕಲ್ಪ ಮಾಡಿದೀವಿ. ಅವರವ್ರ ಇಷ್ಟದಂತೆ ಅವ್ರು ಬಂದಿರ್ತಾರೆ. ಯದ್ಭಾವಂ ತದ್ಭವತಿ. ಹೌದನಪ್ಪ? ಮನುಷ್ಯನ ಇಷ್ಟಾರ್ಥ ಪಡೆದು ಬರ್ತಾನ, ಅವರ ಮನುಷ್ಯನ ಇಚ್ಛೆ ಅಂತನ ಶ್ರೀಮಠದ ಆಶೀರ್ವಾದ ದಯಪಾಲಿಸ್ತಾ ಇರ್ತೀವಿ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ರಾಜಕೀಯ ವ್ಯವಸ್ಥೆದಲ್ಲಿ ಶ್ರೀಗಳು ಹೋಗೋವರಲ್ಲ. ಅದು ನಿಮ್ಮ ಮನಸ್ಸಾಕ್ಷಿ. ನಿಜ ಆಗುತ್ತೆ ಬಿಡುತ್ತೆ ನಿಮ್ಮ ಮನಸ್ಸಾಕ್ಷಿ. ನೀವ್ ಹೇಳ್ಕೊಡ್ರಿ ಅದನ್ನು. ಆದ್ರೆ ಒಳ್ಳೇದಾಗಿ ಏನು ಎಂದೂ ಮಾತಾಡಿಲ್ಲ. ಆದ ಅವ್ರ ಸಾಧನೆಗೆ ಶ್ರೀಮಠದ ಆಶೀರ್ವಾದ ಐತಿ, ಫಲ ಸಿಕ್ತೈತೆ ಅನ್ನೋದು ನನಗೂ ಭರವಸೆ ಐತಿ, ನಿಮಗೂ ಭರವಸೆ ಐತಿ. ನಾವು ನೀವು ನಿಂತು ಅವರ ಜೊತೆ ಸೇರ್ಕೊಂಡು ಎಲ್ಲ ಸಮಾಜ ಸೇವೆ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.